ಈ ಥರ ವೀಡಿಯೋ ಹೆಂಗೆ ಮಾಡೋದು ಅಂತ ಇಷ್ಟೊಂದು ದಿವಸದಿಂದ ಕೇಳ್ತಾ ಇದ್ರಿ. ನಂದು ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿದೆ ಪೇಷನ್ಸಿಂದ ನೋಡಿದ್ರೇ ಅರ್ಥ ಆಗುತ್ತೆ. ನಾರ್ಮಲಾಗಿ ನೀವು ಇನ್ಸ್ಟಾ ಎಡಿಟ್ ಓಪನ್ ಮಾಡ್ಕೊತೀರಲ್ವಾ, ಆ ಇನ್ಸ್ಟಾ ಎಡಿಟ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಅಂತ ಕಾಣಿಸುತ್ತೆ ನೋಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕ್ಯಾಮ್ರಾ ಮತ್ತು ಗ್ಯಾಲ್ರಿ ಕಾಣಿಸುತ್ತೆ. ಗ್ಯಾಲ್ರಿ ಮೇಲೆ ಫಸ್ಟ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಫಸ್ಟು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಎಲ್ಲೋ ಲೈನ್ಸ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಸ್ಲೈಡ್ ಮಾಡಿಕೊಂಡು ಇಲ್ಲಿ ನೋಡಿ 0.2 ಅಂತ ಬರುತ್ತೆ, ಅಷ್ಟಕ್ಕೆ ಸಾಕು. ಸ್ಪ್ಲಿಟ್ ಅತ್ ಆಪ್ಷನ್ ಇದೆ ಅಲ್ಲ, ಇಲ್ಲಿ ಸ್ಪ್ಲಿಟ್ ಮಾಡ್ಕೊಬೇಕು. ಮತ್ತೆ ಹಾಗೆ ತೊಗೊಬೇಕು, ಮತ್ತೆ ಸ್ಪ್ಲಿಟ್ ಮಾಡ್ಕೊಬೇಕು, ಮತ್ತೆ ಹಾಗೆ ಸ್ವಲ್ಪ ದೂರ ತೊಗೊಬೇಕು, ಸ್ಪ್ಲಿಟ್ ಮಾಡ್ಕೊಬೇಕು. ಇದೇ ಥರ ಈ ವಿಡಿಯೋಸ್ ಕೂಡ ಮಾಡ್ಕೊಬೇಕು. ಸ್ವಲ್ಪ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ದೂರ ತೊಗೊಂಡು ಸ್ಪ್ಲಿಟ್ ಮಾಡೋದು. ಇದೆಲ್ಲ ಆದಮೇಲೆ ಹಿಂಗೆ ಕಾಣಿಸುತ್ತೆ ಫೋಟೋಸ್ ಎಲ್ಲ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ, ಹಿಂಗೆ ಬರುತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ. ಸೊ ಹಿಂಗೆ ತೊಗೊಂಡು ಹೋಗ್ಬಿಟ್ಟು ಇವಾಗ ಇದನ್ನು ಮಿಡ್ಲಲ್ಲಿ ಒಂದು ಹಾಕಬೇಕು. ಈ ಥರ ನಾರ್ಮಲ್ ಇರೋದೊಂದು, ಮತ್ತೆ ಪ್ರೆಸ್ ಮಾಡಿಕೊಂಡು ಇದ್ರ ಮಿಡ್ಲಲ್ಲೊಂದು ಹೀಗೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ನೀವು ಇದನ್ನು ಲಾಸ್ಟಿಗೆ ತೊಗೊಂಬಂದ್ಬಿಟ್ಟು ಅದಾದಮೇಲೆ ನಿಮಗೆ ಸಾಂಗ್ಸ್ ಏನಾದರೂ ಸೆಲೆಕ್ಟ್ ಮಾಡ್ಕೊಬೇಕು ಅಂತಿದ್ರೆ ಇಲ್ಲೇ ಆಡಿಯೋ ಅಂತಿದೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಿಮಗೆ ಟ್ರೆಂಡಿಂಗ್ ಸಾಂಗ್ಸ್ ಯಾವುದಿದೆ ಇಲ್ಲಿ ಬರುತ್ತೆ, ಒರಿಜಿನಲ್ ಸಾಂಗ್ಸ್ ಯಾವುದಿದೆ ಇಲ್ಲಿ ಬರುತ್ತೆ, ಇಲ್ಲ ಇಲ್ಲಿ ಬರುತ್ತೆ. ಇದು ಯಾವುದು ಕಾಣಿಸಿಲ್ಲ ನಿಮಗೆ ಅಂದರೆ ಇಲ್ಲಿ ಸರ್ಚ್ ಮಾಡ್ಕೊಬೇಕು. ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನು ಸರ್ಚ್ ಮಾಡ್ಕೊಬೇಕು, ಅಂದರೆ ತೊಗೊಬೋದು. ನನಗೆ ಇಲ್ಲಿ ಯಾವುದು ಸಾಂಗ್ಸ್ ಬರ್ತಾಯಿಲ್ಲ, ನನ್ನ ಫೋನಲ್ಲಿರೋ ವೀಡಿಯೋಯಿಂದ ತೊಗೊಂಡಿದ್ದೀನಿ ಸಾಂಗ್ನ. ನೋಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಫ್ರಮ್ ವೀಡಿಯೋ ಅಂತಿದೆಯಲ್ಲ, ಅಲ್ಲಿಂದ ತೊಗೊಂಡಿದ್ದೀನಿ. ಮಾಡಿದ್ದೆ ಫೈನಲ್ ವಿಡಿಯೋ ಈ ಥರ ಬರುತ್ತೆ. ನೀವು ಎಫೆಕ್ಟ್ಸ್ ಬೇಕಂತಂದರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಎಫೆಕ್ಟ್ಸ್ ಎಲ್ಲ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಎಫೆಕ್ಟ್ಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ಥರ ಎಲ್ಲ ಎಫೆಕ್ಟ್ಸ್ ಬರುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಚೆಕ್ ಮಾಡ್ಕೊಬೋದು. ಇಲ್ಲಿ ಒಂದೊಂದು ಕ್ಲಿಕ್ ಮಾಡ್ತಾಯಿದ್ರೆ ಅದು ಯಾವ ಥರ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಒಂದೊಂದಕ್ಕೂ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಅದು ನೋಡ್ಕೊಂಡು ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ, ಇದರಲ್ಲಿ ಯಾವುದನ್ನಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು. ಒಬ್ಬೊಬ್ಬರು ಫೋನ್ಗೆ ಇದು ವರ್ಕ್ ಆಗ್ತಾ ಇಲ್ಲ, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಟೆಕ್ಸ್ಟ್ ಬಂದು ಮೊದಲೇ ಹೇಳಿದ್ದೆ ನಾನು, ಟೆಕ್ಸ್ಟ್ ಬೇಕಾದರೆ ಇಲ್ಲಿ ಮಾಡ್ಕೊಬೋದು. ಕನ್ನಡ ಟೆಕ್ಸ್ಟಿಂಗ್ ಬೇಕಂದರೆ ಇಲ್ಲಿರುತ್ತೆ. ನೀವು ಹೇಳ್ದಂಗೆ ಸಿ ಮಾಡೋಕ್ಕಾಗಲ್ಲ ಇದನ್ನು ನೋಡಿ. ಸಿ ಮಾಡಿದ್ರೆ ಸಾಂಗ್ದು ಡಿಟೆಕ್ಟ್ ಮಾಡಲ್ಲ ನನಗೆ ಗೊತ್ತಿರೋಂಗೆ. ನೋಡಿ ನೋ ಕ್ಯಾಪ್ಷನ್ಸ್ ಫೌಂಡ್ ಅಂತ ಬರುತ್ತೆ. ನೀವು ನಿಮ್ಮ ವಾಯ್ಸ್ ಇದ್ದರೆ ಮಾತ್ರ ಅದು ತೊಗೊಳುತ್ತೆ, ಸಾಂಗ್ಸ್ ಇದ್ದರೆ ತೊಗೊತಾ ಇಲ್ಲ. ಫೈನಲ್ ಆಗಿ ವಿಡಿಯೋ ಈ ಥರ ಬಂದಿರುತ್ತೆ. ಇಲ್ಲಿ ಹೋಗ್ಬಿಟ್ಟು HD ಅದೆಲ್ಲನೂ ನೀವು ಸೆಟ್ ಮಾಡ್ಕೊಬೋದು. ಬೇಕಂದರೆ HD ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ 60 ಅಂತಿದೆ, ಫ್ರೇಮ್ ರೇಟ್ ಬಂದು, ಮತ್ತು 2K ಇದೆಲ್ಲ ಇಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಈ ಫೋನಿಂದ. ಇದು ಬಂದು ನೆಕ್ಸ್ಟ್ ಕೊಟ್ಟರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸೇವ್ ಮಾಡ್ಕೊಳಂಗೆ ಸೇವ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟು ನೀವು ಇನ್ಸ್ಟಾಗ್ರಾಮ್ಗೆನೇ ಶೇರ್ ಮಾಡ್ತೀರಿ ಅಂದರೆ ಮಾಡ್ಬೋದು. ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು. ಇಲ್ಲೆಲ್ಲ ಆಪ್ಷನ್ಸ್ ಇದೆ ನೋಡಿ. ಇದು ಡೌನ್ಲೋಡ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಶೇರ್ ಮಾಡ್ತೀರಿ ಅಂತಂದರೆ ಈ ಥರ ಬರುತ್ತೆ, ಹಿಂಗೆ ಬರುತ್ತೆ. ಇಲ್ಲೇನಾದ್ರು ಕ್ಯಾಪ್ಷನ್, ನೀವೇನಾದ್ರು ಕ್ಯಾಪ್ಷನ್ ಹಾಕಿ ಹ್ಯಾಶ್ಟ್ಯಾಗ್ ಹಾಕಿ ಜಸ್ಟ್ ರೀಲ್ನ ಪೋಸ್ಟ್ ಮಾಡೋದು ಅಷ್ಟೇ. ಸಾರಿ, ನನಗೆ ಸ್ವಲ್ಪ ಲೇಟ್ ಆಯಿತು. ನೀವು ತುಂಬ ದಿವಸ ಆಗಿತ್ತು ಇದ್ರ ರಿಕ್ವೆಸ್ಟ್ ಕೇಳಿ, ನನಗೆ ಹೇಳೋದಕ್ಕೆ ಲೇಟ್ ಆಯಿತು. ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿತ್ತು, ಕೋಲ್ಡ್ ಆಗಿತ್ತು. ಇದೇ ಥರದ ಕಂಟೆಂಟ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ತಾಯಿರಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.